ವೆಲ್ಕಮ್ ಟು ನಮ್ಮ ಕಿಚನ್ ವೇರ್. ಯೋರ್ ಕಿಚನ್ ಆರ್ ಲೆಗಸಿ. ನಿಮ್ಮ ಕಿಚನ್ ನ ಅಪ್ಡೇಟ್ ಮಾಡೋದಕ್ಕೆ ನಮ್ಮ ಕಿಚನ್ ವೇರ್ ಗೆ ಬನ್ನಿ. ನಮ್ಮ ಕಿಚನ್ ವೇರ್ ನ ಇವತ್ತು ಎಕ್ಸ್ಪ್ಲೋರ್ ಮಾಡೋಣ. ಇದು ಸ್ಟೇನ್ಲೆಸ್ ಸ್ಟೀಲ್ ಕ್ಯಾನ್ಸ್ 150 ml ಇಂದ 2000 ml ವರೆಗೂ ಅವೈಲೇಬಲ್ ಇದೆ. ಏರ್ ಟೈಟ್ ಲಿಡ್ ಇರೋದ್ರಿಂದ ಲೀಕ್ ಆಗೋ ಚಾನ್ಸಸ್ ಇರೋದಿಲ್ಲ. ಇದ್ರಲ್ಲಿ ನೀವು ಸಾಂಬಾರ್ ಆದ್ರೂ ಹಾಕೋಬಹುದು, ಆಯಿಲ್ ಆದ್ರೂ ಹಾಕೋಬಹುದು, ಮಿಲ್ಕ್ ಆದ್ರೂ ಹಾಕೋಬಹುದು, ಗೀ ಆದ್ರೂ ಹಾಕೋಬಹುದು. ನಿಮ್ ಮನೇಲಿ ತುಪ್ಪನೇ ಯಾವ್ದೋ ಬೌಲ್ ಅಲ್ಲಿ ಬಾಕ್ಸ್ ಅಲ್ಲಿ ಹಾಕಿಡಬಹುದು. ನೋಡಿ ನಮ್ ಕಿಚನ್ ವೇರ್ ಅಲ್ಲಿ ಇದೆ ಒಳ್ಳೆ ಗೀ ಪಾಟ್ಸ್. ನಿಮ್ಗೆ ಸ್ಟೈನ್ಲೆಸ್ ಸ್ಟೀಲ್ ಅಲ್ಲೂ ಸಿಗುತ್ತೆ, ಸ್ಟೀಲ್ ಹಾಗೇನೆ ಕಾಪರ್ ಕೋಟಿಂಗ್ ಅಲ್ಲೂ ಸಿಗುತ್ತೆ. ಇದ್ರಲ್ಲಿ ಹ್ಯಾಮರ್ ಡಿಸೈನ್ ಇದೆ, ಹಾಗೇನೆ ಪ್ಲೇನ್ ಅಲ್ಲೂ ಸಿಗುತ್ತೆ. ನಿಮ್ಗೆ ಯಾವ ಡಿಸೈನ್ ಬೇಕಾದ್ರೂ ಸಿಗುತ್ತೆ, ಹಾಗೆ ಯಾವ ಸೈಜಸ್ ಅಲ್ಲಿ ಬೇಕಾದ್ರೂ ಸಿಗುತ್ತೆ. ಇದು ನಿಮ್ಗೆ ಡಿಫ್ರೆಂಟ್ ವೆರೈಟೀಸ್ ಅಲ್ಲೂ ಸಿಗುತ್ತೆ, ಡಿಫ್ರೆಂಟ್ ಸೈಜಸ್ ಅಲ್ಲೂ ಸಿಗುತ್ತೆ. ತುಂಬಾ ಎಲಿಗೆಂಟ್ ಆಗಿದೆ. ಬ್ರಾಸ್ ಡಿಸೈನ್ ಇದೆ, ವಿತ್ ಬ್ರಾಸ್ ನೋಬ್ ಇದೆ, ಲೇಸರ್ ಇದೆ, ಡಿಫ್ರೆಂಟ್ ಆಗಿದೆ. ಇದು ನ್ಯಾನೋ ಕ್ಯಾನಿಸ್ಟರ್ ಸ್ಟೋರೇಜ್ ಬಾಕ್ಸಸ್. ಇದ್ರಲ್ಲಿ ನೀವು ಮಸಾಲೆ ಐಟಮ್ಸ್ ಆದ್ರೂ ಹಾಕ್ಬೋದು, ಡ್ರೈ ಫ್ರೂಟ್ಸ್ ಆದ್ರೂ ಹಾಕ್ಬೋದು. ಅಷ್ಟೇ ಅಲ್ಲದೆ ಆಫೀಸ್ಗೆ ಹೋಗೋರಿದ್ರೆ ಸಾಂಬಾರ್, ರಸಂ, ಮೊಸರು ಈ ತರ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಇದು ಲೀಕ್ ಪ್ರೂಫ್ ಲಿಡ್ ಇರೋದ್ರಿಂದ ಲಿಕ್ವಿಡ್ ಐಟಮ್ಸ್ ಹಾಕಿದ್ರು ಲೀಕ್ ಆಗಲ್ಲ. ನಮ್ಮ ಕಿಚನ್ ವೇರ್ ಅಲ್ಲಿ ಕುಕ್ ಅಂಡ್ ಸರ್ವ್ ಪಾಟ್ ಸಹ ಇದೆ. ಇದು ನಿಮ್ಗೆ ಹ್ಯಾಮರ್ ಡಿಸೈನ್ ಅಲ್ಲೂ ಸಿಗುತ್ತೆ, ಪ್ಲೈನ್ ಅಲ್ಲೂ ಸಿಗುತ್ತೆ. ಇದು ಬೇಸ್ ಥಿಕ್ ಆಗಿರೋದ್ರಿಂದ ಇದ್ರಲ್ಲೇ ಕುಕ್ ಮಾಡ್ಬೋದು, ಇದ್ರಲ್ಲೇ ಸರ್ವ್ ಕೂಡ ಮಾಡ್ಬೋದು. ಇದು ಸೆಟ್ ಆಫ್ 6 ಅಲ್ಲಿ ಬರುತ್ತೆ. 350 ml ಇಂದ 3 ಲೀಟರ್ ವರೆಗೂ ಸಿಗುತ್ತೆ. ನಮ್ಮ ಕಿಚನ್ ವೇರ್ ಅಲ್ಲಿ ನಿಮ್ಗೆ ಸ್ಟೇನ್ಲೆಸ್ ಸ್ಟೀಲ್ ಲಂಚ್ ಬಾಕ್ಸಸ್ ಸಿಗುತ್ತೆ. ಡಿಫ್ರೆಂಟ್ ಲುಕ್ ಅಲ್ಲಿ, ಡಿಫ್ರೆಂಟ್ ಡಿಸೈನ್ ಅಲ್ಲಿ ಸಿಗುತ್ತೆ. ಯಾವ ವೆರೈಟೀಸ್ ಬೇಕಾದ್ರೂ ಸಿಗುತ್ತೆ. ಹಾಗೇನೆ ಇದು ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಇಂದ ಮಾಡಿರೋದು. ಇದು ಫುಡ್ ಗ್ರೇಡ್ ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಯಾವುದೇ ಹೆಲ್ತ್ ಇಶ್ಯೂಸ್ ಆಗಲ್ಲ. ಇದರಲ್ಲಿ ನಿಮ್ಗೆ ಡಿಫ್ರೆಂಟ್ ಶೇಪ್ಸ್ ಆಫ್ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಸಿಗುತ್ತೆ. ಇದು ಲೀಕ್ ಪ್ರೂಫ್ ಇದೆ. ಸ್ಕ್ವೇರ್ ಅಲ್ಲಿ ಆಗಿರ್ಬೋದು, ಓವಲ್ ಅಲ್ಲಿ ಆಗಿರ್ಬೋದು, ರೆಕ್ಟಾಂಗಲ್ ಅಲ್ಲಿ ಆಗಿರ್ಬೋದು, ಈ ತರ ಎಲ್ಲ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಸಿಗುತ್ತೆ. ಹಾಗೆ ನೋಡಿ ಈ ತರ ಶೇಪ್ಸ್ ಅಲ್ಲಿ ಎಲ್ಲ ಸಿಗುತ್ತೆ. ಸ್ಕೂಲ್ಗಳಲ್ಲಿ ಮಕ್ಕಳು ತಮ್ಮ ಬಾಕ್ಸ್ ಗಳನ್ನ ಐಡೆಂಟಿಫೈ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಅದರಿಂದ ಬಾಕ್ಸ್ ಮಿಸ್ ಆಗಂತಹ ಚಾನ್ಸಸ್ ತುಂಬಾ ಇರುತ್ತೆ. ನಾವೇ ಬಾಕ್ಸ್ ಮೇಲೆ ನಿಮ್ಮ ಮಗು ಹೆಸರನ್ನ ಲೇಸರ್ ಮಾಡಿ ಕೊಡ್ತೀವಿ. ಪ್ಲೇನ್ ಅಲ್ಲಷ್ಟೇ ಅಲ್ಲ, ಕಲರ್ಫುಲ್ ಆಗಿರೋ ಡಿಸೈನ್ ಪ್ರಿಂಟ್ಸ್ ಅಲ್ಲೂ ಸಿಗುತ್ತೆ. ನಿಮ್ ಮಕ್ಳಿಗೆ ಇಷ್ಟ ಆಗಿರೋ ಕಾರ್ಟೂನ್ಸ್ ಏನ್ ಬೇಕಾದ್ರೂ ಪ್ರಿಂಟ್ ಅಲ್ಲಿ ಸಿಗುತ್ತೆ. ಇದು ಸ್ಟೇನ್ಲೆಸ್ ಸ್ಟೀಲ್ ಕ್ಯಾಸರಾಲ್ ಸೆಟ್ಸ್. ಇದ್ರ 3 ಸೈಜಸ್ ಅಲ್ಲಿ ಬರುತ್ತೆ, ಸ್ಮಾಲ್, ಮೀಡಿಯಂ ಹಾಗೇನೆ ಲಾರ್ಜ್. ಸೊ ಇದು ಏರ್ ಟೈಟ್ ಲಿಡ್ ಇರುತ್ತೆ. ಇದರಲ್ಲಿ ನಿಮ್ ಫುಡ್ ತುಂಬಾ ಹೊತ್ತು ಫ್ರೆಶ್ ಆಗಿ ಬಿಸಿಯಾಗಿರುತ್ತೆ. ಸ್ಮೂತ್ ಫಿನಿಶ್ ಇರೋದ್ರಿಂದ ಕ್ಲೀನಿಂಗ್ ತುಂಬಾ ಈಸಿ ಆಗುತ್ತೆ. ಹಾಗೆ ಇಲ್ಲಿ ಯಾವ್ದು ಓಪನ್ ಇರೋದಿಲ್ಲ, ನೀರ್ ಒಳಗಡೆ ಸ್ಟಾಕ್ ಆಗಲ್ಲ. ಸೊ ನಿಮ್ ಫುಡ್ ಫ್ರೆಶ್ ಆಗಿ ಹೈಜಿನ್ ಆಗಿರುತ್ತೆ. ಇದ್ರಲ್ಲಿ ಫುಡ್ ನ ಫುಲ್ ಫಿಲ್ ಮಾಡಿದ್ರೆ ನಿಮ್ಗೆ 6 to 8 hours ಬಿಸಿ ಇರುತ್ತೆ. ಅದೇ ಅರ್ಧ ಅಥವಾ ಕಾಲ್ ಭಾಗ ಬಿಸಿ ಹಾಕಿದ್ರೆ ನೀವು 3 to 4 hours ಬಿಸಿ ಸಿಗುತ್ತೆ. ನಮ್ಮ ಕಿಚನ್ ವೇರ್ ನ ಓನ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಡಕ್ಟ್ ಆಗಿರೋದ್ರಿಂದ ಕ್ವಾಲಿಟಿಯಲ್ಲಿ 100% ಗ್ಯಾರಂಟಿ. ಇವಾಗ ನೀವು ವಿತೌಟ್ ಹ್ಯಾಂಡಲ್ ಅಲ್ಲಿ ನೋಡಿದ್ರೆ, ನಾನು ನಿಮ್ಗೆ ವಿತ್ ಹ್ಯಾಂಡಲ್ ಅಲ್ಲಿ ತೋರಿಸ್ತೀನಿ. ಇದರಲ್ಲಿ 3 ಸೈಜಸ್ ಬರುತ್ತೆ, ಸ್ಮಾಲ್, ಮೀಡಿಯಂ, ಲಾರ್ಜ್. ಇದರಲ್ಲಿ ನೀವು ಫುಡ್ ಫುಲ್ ಹಾಕಿದೀರಾ ಅಂದ್ರೆ 6 to 8 hours ಬಿಸಿ ಇರುತ್ತೆ. ಫುಡ್ ಕಡಿಮೆ ಹಾಕಿದೀರಾ ಅಂದ್ರೆ ವಾಕ್ಯೂಮ್ ಕಡಿಮೆ ಆಗ್ತಾ ಹೋಗುತ್ತೆ. ಇದು ವಿಡ್ತ್ ಜಾಸ್ತಿ ಇರೋದ್ರಿಂದ ನೀವು ಫುಡ್ ನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಹಾಕೋಬಹುದು. ಹಾಗೆ ಇದು ಏರ್ ಟೈಟ್ ಇರೋದ್ರಿಂದ ನಿಮ್ ಫುಡ್ ಹೈಜೆನಿಕ್ ಆಗಿರುತ್ತೆ. ಇದು ನೋಡಿ ಮಸಾಲಾ ಬಾಕ್ಸ್ 100% ಸ್ಟೇನ್ಲೆಸ್ ಸ್ಟೀಲ್. ಹಾಗೆ ಇದು ಪ್ರಿಂಟ್ ಅಲ್ಲಿ ಬರುತ್ತೆ. ಇದ್ರೊಳಗಡೆ ನಿಮ್ಗೆ ಸೇಫ್ಟಿ ಲಿಡ್ಸ್ ಹಾಕೊಟ್ಟಿರ್ತಾರೆ. ಸೊ ಇದರಲ್ಲಿ 7 ಕಪ್ಸ್ ಬರುತ್ತೆ. ಈ ಲಿಡ್ ಹಾಕಿದ್ರೆ ಮಸಾಲ ಎಲ್ಲ ನಿಮ್ಗೆ ಚೆಲ್ ಹೋಗಲ್ಲ, ಸ್ಪ್ರೆಡ್ ಆಗಲ್ಲ, ಒಂದ್ರೊಳಗೊಂದು ಸೇರ್ಕೊಳ್ಳಲ್ಲ. ಇದು ಲುಕ್ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಎಲ್ಲಾ ಮಸಾಲಸು ಇದ್ರಲ್ಲೇ ಕೊಟ್ಟಿದ್ದಾರೆ. ಪ್ರಿಂಟ್ ಸಕ್ಕದಾಗಿದೆ. ಈಗ ಪ್ರಿಂಟೆಡ್ ನೋಡಿದ್ರಲ್ಲ, ಅದ್ರಲ್ಲಿ ಇದು ಲೇಸರ್ ಡಿಸೈನ್ ಅಲ್ಲಿ ಆಗಿರೋದು. ಸ್ಟೇನ್ಲೆಸ್ ಸ್ಟೀಲ್ ಮೇಲೆನೆ ಲೇಸರ್ ಡಿಸೈನ್ ಮಾಡಿರೋದು. ನಿಮ್ಗೆ ನಮ್ಮ ಕಿಚನ್ ವೇರ್ ಅಲ್ಲೇನೆ ಕಸ್ಟಮೈಸ್ ಮಾಡಿ ಕೊಡ್ತಾರೆ, ಯಾವ ಡಿಸೈನ್ ಬೇಕಾದ್ರೂ. ಸೊ ಇದ್ರಲ್ಲೂ ಸೇಮ್ ಸೇಫ್ಟಿ ಲಿಡ್ ಇರುತ್ತೆ. ಇದ್ರಲ್ಲೂ 7 ಕಪ್ಸ್ ಬರುತ್ತೆ. ಟಾಪ್ ಅಲ್ಲಿ ಅಷ್ಟೇ ಅಲ್ಲ, ನೋಡಿ ಸೈಡ್ ಅಲ್ಲೂ ಒಳ್ಳೆ ಡಿಸೈನ್ ಮಾಡಿದ್ದಾರೆ. ಇದು ಲೇಸರ್ ಪ್ರಿಂಟ್ ಡಿಸೈನ್ಸ್. ಎಷ್ಟು ಸೂಪರ್ ಆಗಿದೆ ನೋಡಿ, ಎಲಿಗೆಂಟ್ ಡಿಸೈನ್ಸ್. ಈಗ ರೌಂಡ್ ಶೇಪ್ ಅಲ್ಲಿ ಇರೋ ಮಸಾಲಾ ಬಾಕ್ಸಸ್ ನೋಡಿದ್ರಲ್ಲ, ಇದು ರೆಕ್ಟಾಂಗಲ್ ಅಲ್ಲಿ ಇದೆ. ಅದೇ ಸೀಕ್ರೂ ಕೊಟ್ಟಿದ್ದಾರೆ. ಒಳಗಡೆ ಏನಿದೆ ಅಂತ ನಿಮ್ಗೆ ಮೇಲ್ಗಡೆನೆ ಕಾಣುತ್ತೆ. ಹಾಗೇನೆ ಇದು 6 ಕಪ್ಸ್ ಅಲ್ಲಿ ಬರುತ್ತೆ. ಇದು ಸ್ಕ್ವೇರ್ ಶೇಪ್ ಅಲ್ಲಿ ಕಪ್ಸ್ ಇರುತ್ತೆ. ಇದು ನೋಡೋಕೆ ತುಂಬಾ ಲುಕ್ ಆಗಿ ಕಾಣುತ್ತೆ ನಿಮ್ಮ ಟೇಬಲ್ ಟಾಪ್ ಮೇಲೆ. ಹಾಗೆ ಇದ್ರಲ್ಲೇ ಇನ್ನೊಂದು ವೆರೈಟೀಸ್ ಇದೆ. ಇದು ಸಹ ನಿಮ್ಗೆ 9 ಕಪ್ಸ್ ಅಲ್ಲಿ ಬರುತ್ತೆ. ಇದು ಸ್ಕ್ವೇರ್ ಶೇಪ್ ಅಲ್ಲಿ ಇರುತ್ತೆ. ಇದು ಫುಲ್ ಸೀಕ್ರೂ ಇದೆ ನೋಡಿ. ಇದು 9 ಕಪ್ಸ್ ಬರುತ್ತೆ. ಹಾಗೆ ಅದ್ರಲ್ಲಿ ದೊಡ್ಡದು ಇದೆ. ಇದು 9 ಕಪ್ಸ್ ಬಾಕ್ಸ್. ಇದು ಸೀತ್ರೂ ಇದೆ. ಸೊ ಇದು ಒಳಗಡೆ ಈ ತರ ಸ್ಕ್ವೇರ್ ಶೇಪ್ಸ್ ಅಲ್ಲಿ 9 ಕಪ್ಸ್ ಬಂದಿರುತ್ತೆ. ಇದು ಕಿಚನ್ ಟಾಪ್ ಗೆ ತುಂಬಾ ಲುಕ್ ಆಗಿ ಕಾಣುತ್ತೆ. ನಿಮ್ಗೆ ಮೇಲ್ಗಡೆನೆ ಏನೇನ್ ಇಟ್ಟಿದೀವಿ ಯಾವ್ಯಾವ್ದ್ರಲ್ಲಿ ಅಂತ ಆರಾಮಾಗಿ ನೋಡ್ಕೋಬಹುದು. ಇದು ವುಡನ್ ಡ್ರೈ ಫ್ರೂಟ್ ಬಾಕ್ಸ್. ಇದರಲ್ಲಿ 4 ಕಂಪಾರ್ಟ್ಮೆಂಟ್ಸ್ ಇದೆ. ಸೊ ಇದ್ರಲ್ಲಿ ಡ್ರೈ ಫ್ರೂಟ್ಸ್ ಇಟ್ಕೋಬಹುದು. ಹಾಗೇನೆ ಡ್ರೈ ಫ್ರೂಟ್ಸ್ ಅಷ್ಟೇ ಅಲ್ಲ, ನಿಮ್ ಜ್ಯುವೆಲ್ಸ್ ಬೇಕಾದ್ರೂ ನೀವು ಆರಾಮಾಗಿ ಸ್ಟೋರ್ ಮಾಡ್ಕೋಬಹುದು, ಚಿಕ್ಕ ಚಿಕ್ಕ ಜ್ಯುವೆಲ್ಸ್ ಇದ್ರೆ. ಹಾಗೇನೆ ಗಿಫ್ಟ್ ಕೊಡೋದಕ್ಕೂ ಸೂಪರ್ ಆಗಿರುತ್ತೆ. ಯಾರಿಗಾದ್ರೂ ಗಿಫ್ಟ್ ಬೇಕಾದ್ರೂ ಕೊಡ್ಬೋದು. ಇದ್ರಲ್ಲಿ ನಿಮ್ಗೆ 3 ಸೈಜಸ್ ಅಲ್ಲಿ ಸಿಗುತ್ತೆ. ಇದು 4 ಕಂಪಾರ್ಟ್ಮೆಂಟ್ಸ್, ಹಾಗೇನೆ 6 ಮತ್ತೆ 9 ಕಂಪಾರ್ಟ್ಮೆಂಟ್ಸ್ ಅಲ್ಲಿ ಸಿಗುತ್ತೆ. ಯಾವ್ದು ಬೇಕಾದ್ರೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಸೈಜಸ್ ಬೇಕೋ ತಗೋಬಹುದು. ಹಾಗೆ ಗಿಫ್ಟ್ ಬೇಕಾದ್ರೂ ಮಾಡ್ಬೋದು. ಡ್ರೈ ಫ್ರೂಟ್ ಬಾಕ್ಸ್ ಅಲ್ಲಿ ಇನ್ನೊಂದು ವೆರೈಟಿ ಇದೆ ನೋಡಿ. ಇದು ವಿತ್ ಲಾಕ್ ಬರುತ್ತೆ.
ನೀವು ಜ್ಯುವೆಲ್ಸ್ ಏನಾದ್ರು ಇಟ್ರೆ ಆರಾಮಾಗಿ ಸೇಫ್ ಆಗಿರುತ್ತೆ. ಹಾಗೆ ಡ್ರೈ ಫ್ರೂಟ್ಸ್ ಇಟ್ರು ಚೆಲ್ಲಲ್ಲ ಅಲ್ಲಾಡಿದ್ರೆ. ಸೊ ಸಖತ್ ಸೇಫ್ಟಿ ಆಗಿದೆ, ಹಾಗೆ ಸಖತ್ ಎಲಿಗೆಂಟ್ ಆಗಿದೆ. ಕಲರ್, ಲುಕ್, ಫಿನಿಶಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ. ಇದು ಕಾಪರ್ ಅನ್ಸುತ್ತೆ, ಕಾಪರ್ ಅಲ್ಲಿ ಬಂದಿದೆ ಲಾಕ್, ಸಕ್ಕತ್ತಾಗಿದೆ ನೋಡಿ. ಇದು ವುಡನ್ ಟ್ರೇ ಸೆಟ್, ಇದು ಒಳಗಡೆ ಪ್ರಿಂಟ್ ಅಲ್ಲಿ ಬಂದಿದೆ. ಹಾಗೆ 3 ಸೆಟ್ಸ್ ಸಿಗುತ್ತೆ ನಿಮ್ಗೆ, ಸೆಟ್ ಆಫ್ 3. ಇದು ಸ್ಮಾಲ್, ಮೀಡಿಯಂ ಹಾಗೆ ಲಾರ್ಜ್. ಇದು ನಿಮ್ಗೆ ಗೆಸ್ಟ್ ಬಂದಾಗ ಸರ್ವ್ ಮಾಡಕ್ಕೆ, ಹಾಗೆ ಫ್ರೂಟ್ಸ್ ಎಲ್ಲ ಟೇಬಲ್ ಟಾಪ್ ಮೇಲೆ ಇಡಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ ನೋಡಿ, ಇನ್ನೊಂದು ಯೂನಿಕ್ ಆಗಿ ತೋರಿಸ್ತೀನಿ. ಹಿಂಗಿಟ್ರೆ ನಿಮ್ಗೆ ಹೋಮ್ ಡೆಕೋರ್ ಸಹ ಆಗತ್ತೆ, ಸೂಪರ್ ಆಗಿ ಕಾಣಿಸುತ್ತೆ ನಿಮ್ ವಾಲ್ಗೆ. ಪ್ಲೇನ್ ವಾಲ್ ಇದ್ರೆ ಇದನ್ನ 3 ಸೆಟ್ ಮಾಡಿ ಇಡ್ಬೋದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಯಾವ್ಯಾವ ತರ ಯೂಸ್ ಮಾಡ್ಕೋಬಹುದು ನೋಡಿ, ಮಲ್ಟಿಪರ್ಪಸ್ ಯೂಸ್. ಬರೀ ಟ್ರೇ ಅಂತೀರಾ, ಟ್ರೇ ಅಷ್ಟೇ ಅಲ್ಲ, ಏನ್ ಬೇಕಾದ್ರೂ ಮಾಡ್ಕೋಬಹುದು. ಇದರಲ್ಲಿ ವೆರೈಟೀಸ್ ಇದೆ ನೋಡಿ. ಇದು ಬ್ಲೂ ಪ್ರಿಂಟ್ ಅಲ್ಲಿ ಬಂದಿದೆ, ಹಾಗೆ ಇದು ಬ್ರೌನ್ ಕಲರ್, ಇದು ಪ್ಲೇನ್ ಅಲ್ಲಿ ಬಂದಿದೆ ನೋಡಿ. ಇದು ಪ್ಲೇನ್ ನಿಮ್ಗೆ ನಿಮ್ ಮನೆಗೆ ಏನ್ಶಿಯಂಟ್ ಲುಕ್ ಕೊಡುತ್ತೆ, ತುಂಬಾ ಚೆನ್ನಾಗಿದೆ. ಪ್ರಿಂಟ್ ಅಲ್ಲಿ ನೋಡಿದ್ರಲ್ವಾ, ಇದು ಪ್ಲೇನ್ ಹಾಗೆ ಗ್ಲಾಸ್ ಬೇಸ್ ಅಲ್ಲಿ ಬರುತ್ತೆ. ನಿಮ್ಗೆ ಗ್ಲಾಸ್ ಕೊಟ್ಟಿರ್ತಾರೆ ಕೆಳಗಡೆ, ಇದು ಸಖತ್ತಾಗಿರುತ್ತೆ. ನೀವು ಸರ್ವ್ ಮಾಡೋದಕ್ಕೆ ಜ್ಯೂಸ್ ಗ್ಲಾಸಸ್ ಎಲ್ಲ ಇಟ್ಕೊಂಡು ಹೋದ್ರೆ ಸಖತ್ತಾಗಿ ಕಾಣಿಸ್ತಾ ಇರುತ್ತೆ. ಇದು ಗ್ಲಾಸ್ ಅಲ್ಲ, ಇದು ಆಕ್ರಲಿಕ್, ಇದು ಅನ್ಬ್ರೇಕಬಲ್, ಇದು ಒಡೆದೋಗಲ್ಲ. ಸೊ ಇದ್ರಲ್ಲೂ 3 ಸೆಟ್ಸ್ ಇದೆ ನೋಡಿ. ಇದೇ ಬೇರೆ ಡಿಸೈನ್ ಇದೆ, ಇದೇ ಬೇರೆ ಲುಕ್ ಅಲ್ಲಿ ಇದೆ. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರೋ ಡಿಸೈನ್ಸ್ ಅಲ್ಲಿ ಇದೆ. ಸೊ ನಿಮ್ಗೆ ಅನ್ಬ್ರೇಕಬಲ್ ಆಗಿರೋದ್ರಿಂದ ಗ್ಲಾಸ್ ಲುಕ್ ಕೊಡುತ್ತೆ, ನೋಡಕ್ ಚೆನ್ನಾಗೂ ಇರುತ್ತೆ, ಸರ್ವ್ ಮಾಡೋದಕ್ಕೆ ಸೂಪರ್ ಆಗಿರುತ್ತೆ. ರೆಕ್ಟಾಂಗ್ಯುಲರ್ ಟ್ರೇಸ್ ನೋಡಿದ್ರಲ್ಲ, ಇದು ನೋಡಿ ಸ್ಕ್ವೇರ್ ಅಲ್ಲಿ ಇದೆ, 2 ಕಲರ್ ಅಲ್ಲಿ ಇದೆ, ಡಿಫ್ರೆಂಟ್ ಕಲರ್ ಅಲ್ಲಿ ಹಾಗೆ ಡಿಫ್ರೆಂಟ್ ಡಿಸೈನ್ಸ್ ಅಲ್ಲಿ ಸಿಗುತ್ತೆ. ಇದನ್ನು ಸೂಪರ್ ಆಗಿರುತ್ತೆ ನಿಮ್ಗೆ ಸರ್ವ್ ಮಾಡೋದಕ್ಕೆ. ಟೇಬಲ್ ಟಾಪ್ ಮೇಲೆ ನೀವು ಫ್ರೂಟ್ಸ್ ನ ಇಡ್ತೀರಾ, ಡ್ರೈ ಫ್ರೂಟ್ಸ್ ನ ಇಡ್ತೀರಾ ಅಂದ್ರೆ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮ್ಮ ಕಿಚನ್ ನ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಬನ್ನಿ, ನಮ್ಮಲ್ಲಿದೆ ಗ್ಲಾಸ್ ಏರ್ ಟೈಟ್ ಕಂಟೈನರ್ಸ್. ಇದು ಟೀ, ಕಾಫಿ, ಶುಗರ್. ಇದು ಲಾಕಿಂಗ್ ಸಿಸ್ಟಮ್ ಇರೋದ್ರಿಂದ ಯಾವುದೇ ಚಿಕ್ಕ ಚಿಕ್ಕ ಇರುವೆಗಳಾಗ್ಲಿ, ಯಾವುದೇ ಹುಳುಗಳು ಏನು ಹೋಗಲ್ಲ. ಇದು ಏರ್ ಟೈಟ್ ಕಂಟೈನರ್ ಆಗಿರೋದ್ರಿಂದ ಒಳಗಡೆ ಇರುವಂತ ಫುಡ್ ಫ್ರೆಶ್ ಆಗಿ ಹಾಗೂ ಹೈಜಿನಿಕ್ ಆಗಿರುತ್ತೆ. ಹಾಗೆ ಇದು ನೋಡಿ 3 ಪೀಸ್ ಸೆಟ್ ಅಲ್ಲಿ ಇದೆ, 3 ಸೈಜಸ್ ಇಲ್ಲಿ ಇದೆ, ಸ್ಮಾಲ್, ಮೀಡಿಯಂ, ಲಾರ್ಜ್. ಹಾಗೆ ಇದು ಏರ್ ಟೈಟ್ ವುಡನ್ ಲಿಡ್ ಆಗಿರೋದ್ರಿಂದ ಯಾವುದೇ ಡ್ರೈ ಫ್ರೂಟ್ಸ್ ಏನೇ ಹಾಕಿದ್ರು ಫ್ರೆಶ್ ಆಗಿರುತ್ತೆ, ಹಾಳಾಗಲ್ಲ. ಈ ಕಂಟೈನರ್ ರೌಂಡ್ ಶೇಪ್ ಅಲ್ಲಿ ಇದೆ, ಹಾಗೇನೆ ಇದ್ರಲ್ಲೇ ಬೇರೆ ವೆರೈಟಿ ಇದೆ ನೋಡಿ. ಇದು ಸ್ಕ್ವೇರ್ ಶೇಪ್ ಅಲ್ಲಿ ಬರುತ್ತೆ, ಇದೂನು ಏರ್ ಟೈಟ್ ವುಡನ್ ಲಿಡ್. ಸೊ ಇದ್ರೊಳಗಡೆ ನೀವೇನ್ ಹಾಕಿದ್ರು ಫ್ರೆಶ್ ಆಗಿರುತ್ತೆ, ಯಾಕಂದ್ರೆ ಏರ್ ಟೈಟ್ ಇರೋದ್ರಿಂದ ಏರ್ ಒಳಗಡೆ ಹೋಗಲ್ವಲ್ಲ, ಹಾಗಾಗಿ ಡ್ರೈ ಫ್ರೂಟ್ಸ್ ಮತ್ತೆ ಏನಾದ್ರು ಹಾಕಿದ್ರೆ ಸಾಫ್ಟ್ ಆಗಲ್ಲ, ಫ್ರೆಶ್ ಆಗಿರುತ್ತೆ. ನಿಮ್ಮ ಕಿಚನ್ಗೆ ಒಂದು ಬ್ಯೂಟಿಫುಲ್ ಲುಕ್ ಕೊಡ್ಬೇಕು ಅಂದ್ರೆ ನಮ್ಮ ಕಿಚನ್ ವೇರ್ ಗೆ ಬರ್ಬೇಕು, ಯಾಕಂದ್ರೆ ಈ ತರ ಬ್ಯೂಟಿಫುಲ್ ಪ್ರಾಡಕ್ಟ್ ಸಿಗೋದು ನಮ್ಮ ಕಿಚನ್ ವೇರ್ ಅಲ್ಲಿ ಮಾತ್ರ. ನಮ್ಮ ಕಿಚನ್ ವೇರ್ ಅಲ್ಲಿ ಟ್ರೈ ಫ್ರೈ ಮಿನಿ ಕಾಂಬೋ ಸೆಟ್ ಇದೆ, ಮಿನಿ ಕಡಾಯಿ, ಫ್ರೈ ಪ್ಯಾನ್, ಸಾಸ್ ಪ್ಯಾನ್. ಹಾಗೆ ನಿಮ್ ಮನೇಲಿ ಯಾರಾದ್ರೂ ಚಿಕ್ಕ ಮಕ್ಳಿದ್ರೆ ಅವರಿಗೆ ಫುಡ್ ಪ್ರಿಪೇರ್ ಮಾಡ್ಬೇಕು ಅಂದ್ರೆ, ಅದೇ ರಾಗಿ ಸರಿ ಹಾಗೆಲ್ಲ ಮಾಡ್ಬೇಕು ಅಂದ್ರೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಇದು. ಹಾಗೆ ಸ್ಮಾಲ್ ಕ್ವಾಂಟಿಟಿಲಿ ಕಾಫಿ, ಟೀ ಏನಾದ್ರು ಮಾಡ್ಕೋಬೇಕು, ಹಾಲು ಕಾಯಿಸೋದಕ್ಕೆ 1 ಕಪ್ 2 ಕಪ್ ಹಾಲು ಕಾಯಿಸೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ಮಾಲ್ ಕ್ವಾಂಟಿಟಿ ಕರಿ ಮಾಡ್ಕೋತೀವಿ, ಪಲ್ಯ ಬಿಸಿ ಮಾಡ್ಕೋತೀವಿ ಅಂದ್ರೆ ಆಗುತ್ತೆ. ಇದು ತಳ ಹಿಡಿಯೋದಿಲ್ಲ, ಯಾಕಂದ್ರೆ 3 ಲೇಯರ್ ಸ್ಟೇನ್ಲೆಸ್ ಸ್ಟೀಲ್ ಇರೋದ್ರಿಂದ ತಳ ಹಿಡಿಯೋದಿಲ್ಲ, ಆರಾಮಾಗಿ ನೀವು ಫ್ರೈ ಮಾಡ್ಕೋಬಹುದು. ಬೇಸು ತುಂಬಾ ತಿಕ್ ಆಗಿರೋದ್ರಿಂದ ಈವನ್ ಆಗಿ ನಿಮ್ಗೆ ಹೀಟ್ ಸ್ಪ್ರೆಡ್ ಆಗುತ್ತೆ, ಹಾಗಾಗಿ ಇದು ಸೀದ್ ಹೋಗೋದು ಆ ತರ ಏನೋ ಪ್ರಾಬ್ಲಮ್ಸ್ ಬರೋದಿಲ್ಲ. ಇದು ನಿಮ್ ಕಿಚನ್ಗೆ ಒಳ್ಳೆ ಲುಕ್ ಕೊಡುತ್ತೆ ನೋಡಿ. ಎಷ್ಟು ಕ್ಯೂಟ್ ಆಗಿ ಸ್ಮಾಲ್ ಆಗಿದೆ, ತುಂಬಾ ಸಕ್ಕತ್ತಾಗಿದೆ. ಇತ್ತೀಚೆಗೆ ಎಲ್ಲರೂ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ, ಹಾಗೇನೆ ಹೆಲ್ದಿ ಆಗಿರ್ಬೇಕು ಅಂದ್ರೆ ಫಸ್ಟ್ ನಮ್ ಕಿಚನ್ ಇಂದಾನೆ ಸ್ಟಾರ್ಟ್ ಆಗ್ಬೇಕಲ್ವಾ. ಇಲ್ಲಿದೆ ನೋಡಿ ಹೆಲ್ದಿ ಆಪ್ಷನ್. ಇದು ಕಾಸ್ಟ್ ಐರನ್, ಇದು ಪ್ರೀ ಸೀಸನ್ಡ್ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ನಮ್ಮ ಕಿಚನ್ ವೇರ್ ಅಲ್ಲಿ ಸಿಗುತ್ತೆ. ಈ ತವಾ ನೋಡಿ, ಇದು ಚಪಾತಿ ಅಥವಾ ರೋಟಿ ಮಾಡ್ಕೊಳ್ಳೋಕೆ ತುಂಬಾ ಚೆನ್ನಾಗಿರುತ್ತೆ, ಅದಕ್ಕೋಸ್ಕರನೇ ಮಾಡಿರೋದು. ಇದು ತುಂಬಾ ಥಿಕ್ ಆಗಿದೆ, ತುಂಬಾ ಹೆವಿ ಆಗಿದೆ, ಹೀಟ್ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ, ಹಾಗಾಗಿ ಸೀದೋಗೋದು ಎಲ್ಲ ಇರೋದಿಲ್ಲ. ನೀಟಾಗಿ ಆರಾಮಾಗಿ ಫುಲ್ ಈಕ್ವಲ್ ಆಗಿ ಬೇಯುತ್ತೆ, ನಿಮ್ಗೆ ಚಪಾತಿ ಎಲ್ಲ ಈಕ್ವಲ್ ಆಗಿ ಬೇಯುತ್ತೆ. ಇದು ನೋಡಿ ದೋಸಾ ತವಾ, ದೋಸಾಗಷ್ಟೇ ಅಲ್ಲ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬಹುದು. ಇದು ಪ್ರೀ ಸೀಸನ್ಡ್ ಆಗಿರೋದ್ರಿಂದ ನೀವು ಆಯಿಲ್ ಹಚ್ಚಿ ವಾರಗಟ್ಲೆ ಇಟ್ಟು ವೇಟ್ ಮಾಡಿ ಯೂಸ್ ಮಾಡ್ಬೇಕಂತ ಏನಿಲ್ಲ, ಆರಾಮಾಗಿ ತಗೊಂಡೋಗೋದ್ ದಿವಸನೇ ಯೂಸ್ ಮಾಡ್ಕೋಬಹುದು ವಾಶ್ ಮಾಡಿ. ಇದು ಅಷ್ಟೇ ಹೀಟ್ ಈವನ್ ಆಗಿ ಸ್ಪ್ರೆಡ್ ಆಗೋದ್ರಿಂದ ದೋಸೆ ಕ್ರಿಸ್ಪಿ ಆಗಿ ಬರುತ್ತೆ, ಸೈಡ್ ಅಲ್ಲಿ ಬೇಯಲ್ಲ, ಸೆಂಟ್ರಲ್ ಸೀದೋಯ್ತು ಆ ತರ ಏನಿಲ್ಲ, ಈವನ್ ಆಗಿ ಬೇಯುತ್ತೆ. ಇದು ಫ್ರೈ ಪ್ಯಾನ್, ಇದು ವೆಜಿಟೇಬಲ್ ಸ್ಟೀರ್ ಮಾಡ್ಕೊಳ್ಳೋದಕ್ಕೆ, ಪಲ್ಯ ಮಾಡ್ಕೊಳ್ಳೋದಕ್ಕೆಲ್ಲ ಆರಾಮಾಗಿ ಯೂಸ್ ಆಗುತ್ತೆ. ಇದು ತುಂಬಾ ಹೆವಿ ಇದೆ, ಹಾಗಾಗಿ ಹೀಟ್ ಈವನ್ ಆಗಿ ಸ್ಪ್ರೆಡ್ ಆಗುತ್ತೆ, ಮತ್ತೆ ಬೇಗ ಅಂದ್ರೆ ಜಾಸ್ತಿ ಹೀಟ್ ಆಗಿ ಸುಟ್ಟೋಗೋದು ಆ ತರ ಎಲ್ಲ ಆಗಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಇದು ನೋಡಿ ಕಡಾಯಿ, ಇದರಲ್ಲಿ ಡೀಪ್ ಫ್ರೈ ಮಾಡ್ಕೋಬಹುದು, ಪಲ್ಯಗಳು ಮಾಡ್ಕೋಬಹುದು, ಹಾಗೆ ಕರಿಗಳು, ಸಾಂಬಾರ್, ರಸಂ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಇದು ಡೆಪ್ತ್ ತುಂಬಾ ಚೆನ್ನಾಗಿದೆ, ಹಾಗೆ ಹೆವಿ ವೇಟ್ ಇದೆ. ಇದು ಅಪ್ಪಂಗೋಸ್ಕರನೇ ಮಾಡಿರೋದು, ಸ್ಪೆಷಲಿ ಫಾರ್ ಅಪ್ಪಂ. ಸೊ ಇದ್ರಲ್ಲಿ ಅಪ್ಪಂ ಆರಾಮಾಗಿ ಮಾಡ್ಕೋಬಹುದು. ನೀವು ಅವಾಗಲೇ ನೋಡಿದ್ರಲ್ಲ ಫ್ರೈ ಪ್ಯಾನ್, ಅದ್ರಲ್ಲೇ ಬಿಗ್ ಸೈಜ್ ಇದೆ, ಇದ್ರಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಫ್ರೈ ಮಾಡ್ಕೋಬಹುದು. ಇದು ಆಲ್ರೆಡಿ ಸೀಸನ್ ಆಗಿರೋದ್ರಿಂದ ಸೀಸನ್ ಮಾಡ್ಕೋಬೇಕು ಅನ್ನೋ ಅಂತ ಯಾವುದೇ ಟೆನ್ಷನ್ ಇರಲ್ಲ. ಇದು ನೋಡಿ ಕ್ಯಾಸ್ಟ್ ಐರನ್ ಪಡ್ಡು ತವಾ, ಇದರಲ್ಲಿ 9 ಪೀಸಸ್ ಇದೆ. ಹಾಗೇನೆ ಇದರಲ್ಲಿ 12 ಪೀಸಸ್ ಬರುತ್ತೆ, ಸ್ವಲ್ಪ ಬಿಗ್ ಸೈಜ್. ಸೊ ಇದ್ರಲ್ಲಿ ಈವನ್ ಆಗಿ ಬೇಯುತ್ತೆ ಪಡ್ಡು, ನಿಮ್ಗೆ
ಕೆಳಗಡೆ ಸೀದೋಗೋದು ಆತರ ಎಲ್ಲ ಆಗೋದಿಲ್ಲ. ಹೆವಿ ಬೇಸ್ ಇರೋದ್ರಿಂದ ನಿಮ್ಗೆ ಆರಾಮಾಗಿ ಈವನ್ ಆಗಿ ಬೇಯ್ಕೊಳ್ಳುತ್ತೆ. ಇದು ಕೂಡ ಪ್ರೀ ಸೀಸನ್ಡ್ ಆಗಿದೆ, ನಿಮ್ ಕಿಚನ್ ಗೆ ಹೆಲ್ದಿ ಆಪ್ಷನ್. ಇದು ನೋಡಿ ರೈಸ್ ಟ್ರೈನರ್ ಅಷ್ಟೇ ಅಲ್ಲ, ಬೇರೆ ಮಲ್ಟಿಪರ್ಪಸ್ ಯೂಸ್ ಮಾಡ್ಕೋಬಹುದು. ಇವಾಗ ಎಲ್ಲರೂ ಹೇಳ್ತಾರಲ್ವಾ, ಅಂದ್ರೆ ಡಾಕ್ಟರ್ಸ್ ಹೇಳ್ತಿದಾರೆ ಹೆಲ್ದಿ ಆಗಿರ್ಬೇಕು ಅಂದ್ರೆ, ಡಯಾಬಿಟಿಕ್ ಎಲ್ಲ ಆಗ್ಬಾರ್ದು ಅಂದ್ರೆ ರೈಸ್ ನ ಸ್ಟ್ರೈನ್ ಮಾಡಿ ಅದ್ರದ್ದು ಸ್ಟಾರ್ಚ್ ತೆಗೆದು ಊಟ ಮಾಡಿ ಅಂತ. ಸೊ ಅದಕ್ಕೋಸ್ಕರ ನೋಡಿ ಹೆಲ್ದಿ ಆಪ್ಷನ್. ಅವಾಗೆಲ್ಲ ಪ್ಲೇಟ್ ಇಟ್ಟು ಬಗ್ಗಿಸ್ತಾ ಇದ್ರು, ಕೈಯೆಲ್ಲ ಸುಟ್ಟೋಗ್ತಾ ಇತ್ತು. ಸೊ ಇವಾಗ ಆತರ ಟೆನ್ಷನ್ಸ್ ಎಲ್ಲ ಇರಲ್ಲ. ಇದು ಹ್ಯಾಂಡಲ್ ಅಲ್ಲೇ ಲಾಕ್ ಸಿಸ್ಟಮ್ ಕೊಟ್ಟಿದ್ದಾರೆ. ಸೊ ಹೀಗೆ ಲಾಕ್ ಮಾಡ್ಕೊಂಡು ಆರಾಮಾಗಿ ಹೀಗೆ ಸ್ಟ್ರೈನ್ ಮಾಡ್ಕೋಬಹುದು. ಜಸ್ಟ್ ರೈಸ್ ಅಷ್ಟೇ ಅಲ್ಲ, ನೀವು ಪಾಸ್ತಾ, ನೂಡಲ್ಸ್, ವೆಜಿಟೇಬಲ್ಸ್ ಏನ್ ಬೇಕಾದ್ರೂ ಬೇಯಿಸಿ ಸ್ಟ್ರೈನ್ ಮಾಡ್ಕೋಬಹುದು. ಇವಾಗ ನೀವು ಬಿಗ್ ಸೈಜ್ ನೋಡಿದ್ರಲ್ಲ, ಅದ್ರಲ್ಲೇ ಇದು ಸ್ಮಾಲ್ ಸೈಜ್. ಇದಕ್ಕೆ 2 ಲಿಡ್ ಬರುತ್ತೆ. ಬಾಯ್ಲ್ ಮಾಡ್ಬೇಕಾದ್ರೆ ಈ ಲಿಡ್ ನ ಲಾಕ್ ಮಾಡಿ, ಹೀಗೆ ಲಾಕ್ ಮಾಡಿ ಬಾಯ್ಲ್ ಮಾಡಿ. ಸ್ಟ್ರೈನ್ ಮಾಡ್ಬೇಕಾದ್ರೆ ಈ ಲಿಡ್ ಹಾಕಿ ಲಾಕ್ ಮಾಡಿ ಸ್ಟ್ರೈನ್ ಮಾಡಿ. ಇದು ನಮ್ದೇ ಓನ್ ಮ್ಯಾನುಫ್ಯಾಕ್ಚರ್ ಆಗಿರೋದ್ರಿಂದ 100% ಫುಡ್ ಗ್ರೇಡೆಡ್ ಸ್ಟೇನ್ಲೆಸ್ ಸ್ಟೀಲ್ ಪ್ಲಸ್ 100% ಗ್ಯಾರಂಟಿ. ಎಲ್ಲ ಸೆಲೆಬ್ರಿಟೀಸ್ ಕೈಲಿ ಆಲ್ಮೋಸ್ಟ್ ನೋಡಿರ್ತೀರಾ, ಇದು ಸ್ಟ್ಯಾನ್ಲಿ ಮಗ್ ಅಂತ ಇದನ್ನ ಇಟ್ಕೊಂಡಿರ್ತಾರೆ ಹೈಡ್ರೇಟ್ ಆಗಿರೋದಕ್ಕೆ. ಇದು ನಿಮ್ ಕಾರ್ ನ ಕಪ್ ಹೋಲ್ಡರ್ ಗೆ ಆರಾಮಾಗಿ ಸೂಟ್ ಆಗುತ್ತೆ. ಹಾಗೆ ಜಿಮ್ ಗೆ ತಗೊಂಡ್ ಹೋಗ್ಬೋದು, ಎಲ್ ಬೇಕಾದ್ರೂ ಕ್ಯಾರಿ ಮಾಡ್ಬೋದು. ಸೊ ಇದು ನೋಡಿ ಬ್ಯಾಗ್ ತರ ಆರಾಮಾಗಿ ನೀಟಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು. ಇದು ಮಲ್ಟಿ ಕಲರ್ಸ್ ಅಲ್ಲಿ ಸಿಗುತ್ತೆ. ಇದು ಒಂದೇ ಅಲ್ಲ, ನಿಮ್ಗೆ ಬೇಕಾದಷ್ಟು ಕಲರ್ಸ್ ಅಲ್ಲಿ ಬೇಕಾದಷ್ಟು ಸೈಜಸ್ ಅಲ್ಲಿ ಸಿಗುತ್ತೆ. ಹೈಡ್ರೇಟ್ ಆಗಿರೋದಕ್ಕೆ, ಹೆಲ್ದಿ ಆಗಿರೋದಕ್ಕೆ ಯೂಸ್ ಆಗುತ್ತೆ. ಅದಷ್ಟೆಲ್ಲ ವೆರೈಟೀಸ್ ಆಫ್ ಬಾಟಲ್ಸ್ ಇದೆ ನೋಡಿ, ಪ್ಲೇನ್ ಅಲ್ಲಿ, ಡಿಸೈನ್ ಅಲ್ಲಿ, ಹಾಗೇನೆ ಕಲರ್ಫುಲ್ ಆಗಿ, ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಎಲ್ಲಾ ತರದ್ದು ಸಿಗುತ್ತೆ ನಿಮ್ಗೆ. ಮಕ್ಳಿಗೆ ಬೇಕಾದ್ರೆ ನೋಡಿ ಈ ತರ ಸಿಪ್ಪರ್ ವೆರೈಟೀಸ್ ಅಲ್ಲೂ ಸಿಗುತ್ತೆ. ಓಪನ್ ಅಂಡ್ ಕ್ಲೋಸ್ ಮಾಡ್ಬೋದು. ನಿಮ್ಗೆ ಸಿಲಿಕಾನ್ ಲಿಡ್ ಬರುತ್ತೆ. ಸೊ ಮಕ್ಳಿಗೆ ಏನು ಹಾರ್ಮ್ ಆಗಲ್ಲ, ಆರಾಮಾಗಿ ಯೂಸ್ ಮಾಡ್ಕೋಬಹುದು. ಸೊ ಇದ್ರಲ್ಲಿ ನೋಡಿ ಸ್ಮಾಲ್ ಆಗಿ ಎಷ್ಟು ಕ್ಯೂಟ್ ಆಗಿದೆ, ನಿಮ್ ಬ್ಯಾಗಿಗೆ ಆರಾಮಾಗಿ ಹಿಡಿಸುತ್ತೆ. ಇದು ಇದ್ರಲ್ಲೇನೆ ಚಿಕ್ಕದು ಇದೆ. ಇದು ನಿಮ್ಗೆ ಸಾಂಬಾರ್ ಅಥವಾ ಏನಾದ್ರು ಕ್ಯಾರಿ ಮಾಡ್ಕೊಳ್ಳೋಕು ಚೆನ್ನಾಗಿರುತ್ತೆ. ಜಸ್ಟ್ ವಾಟರ್ ಬಾಟಲ್ ಅಷ್ಟೇ ಅಲ್ಲ, ಇದ್ರಲ್ಲಿ ಹಾಟ್ ಅಂಡ್ ಕೋಲ್ಡ್ ಹಾಗೆ ವೆರೈಟೀಸ್, ಹಾಗೆ ಕಲರ್ಫುಲ್ ಮತ್ತೆ ಪ್ಲೇನ್ ಸ್ಟೀಲ್ ಅಲ್ಲಿ ಬೇಕಂದ್ರೆ ಸ್ಟೀಲ್ ಅಲ್ಲೂ ಸಿಗುತ್ತೆ. ನಿಮ್ ನೇಮ್ಸ್ ಬೇಕಾದ್ರೆ ಕಸ್ಟಮೈಸ್ ಮಾಡಿನೂ ಕೊಡ್ಬೋದು. ನಿಮ್ ಮಕ್ಳು ಸ್ಕೂಲಿಗೆ ಹೋಗುವಾಗ ಮಿಸ್ ಮಾಡ್ಕೋತಾರೆ ಅಂದ್ರೆ ಅವ್ರ ಹೆಸರನ್ನ ಲೇಸರ್ ಅಲ್ಲಿ ನಾವು ಕಸ್ಟಮೈಸ್ ಮಾಡಿ ಕೊಡ್ತೀವಿ. ಅಥವಾ ಗಿಫ್ಟಿಂಗ್ ಪರ್ಪಸ್ಗೆ ನಿಮ್ ಆಫೀಸ್ದು ಬ್ರ್ಯಾಂಡ್ ನೇಮ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಅಥವಾ ನಿಮ್ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ರಿಟರ್ನ್ ಗಿಫ್ಟ್ ಕೊಡ್ಬೇಕು ಅಂದ್ರೆ, ಮಕ್ಳು ಬರ್ಡೇ ಪಾರ್ಟಿಲಿ, ಅದಕ್ಕೂ ಬೇಕಾದ್ರೆ ಕಸ್ಟಮೈಸ್ ಮಾಡಿ ಕೊಡ್ತೀವಿ. ನಮ್ಮಲ್ಲಿ ಹೋಲ್ಸೇಲ್ ಆಗಿ ರಿಟೇಲ್ ಎರಡೂ ಇರೋದ್ರಿಂದ ನಿಮ್ಗೆ ಬಲ್ಕ್ ಆರ್ಡರ್ಸ್ ತಗೋತೀವಿ. ನೀವು ಕಾರ್ಪೊರೇಟ್ ಗಿಫ್ಟಿಂಗ್ ಏನಾದ್ರು ಬಲ್ಕ್ ಆರ್ಡರ್ಸ್ ಬೇಕಂದ್ರೆ ಅದು ನಿಮ್ಗೆ ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಇದು ನೋಡಿ ವಾಟರ್ ಪಾಟ್. ಇದರಲ್ಲಿ ಬಿಗ್ ಸೈಜ್ ಇದೆ, ಸ್ಮಾಲ್ ಸೈಜ್ ಇದೆ. ಪ್ಲಾಸ್ಟಿಕ್ ಬಾಟಲ್ ಗಿಂತ ನೀವು ಸ್ಟೇನ್ಲೆಸ್ ಸ್ಟೀಲ್ ನ ಯೂಸ್ ಮಾಡೋದ್ರಿಂದ ಹೆಲ್ದಿ ಆಗಿರ್ಬೋದು. ಇದರಲ್ಲಿ ಯಾವುದೇ ಪಾಚಿ ಕಟ್ಟೋದು, ನೀರ್ ಕಲರ್ ಬಿಡೋದು ಯಾವ್ದು ಆಗಲ್ಲ. ಈಸಿಯಾಗಿ ವಾಶ್ ಮಾಡ್ಕೋಬಹುದು. ನಮ್ಮಲ್ಲಿ ಡಿಫ್ರೆಂಟ್ ವೆರೈಟೀಸ್ ಸಿಗುತ್ತೆ, ಡಿಫ್ರೆಂಟ್ ಡಿಸೈನ್ ಸಿಗುತ್ತೆ, ಸೈಜಸ್ ಸಿಗುತ್ತೆ. ಇದರಲ್ಲಿ 5 ಲೀಟರ್ ಇಂದ ಅಪ್ ಟು 25 ಲೀಟರ್ ವರೆಗೂ ಸಿಗುತ್ತೆ. ಇದು ನೋಡಿ ನಮ್ಮ ಕಿಚನ್ ವೇರ್ ಅಲ್ಲಿ ಇದೆ ಸ್ಟೈನ್ಲೆಸ್ ಸ್ಟೀಲ್ ಆಯಿಲ್ ಡಿಸ್ಪೆನ್ಸರ್. ಇದು ನಿಮ್ಗೆ ಫುಲ್ ಸ್ಟೈನ್ಲೆಸ್ ಸ್ಟೀಲ್, 100% ಸ್ಟೈನ್ಲೆಸ್ ಸ್ಟೀಲ್ ಅಲ್ಲಿ ಸಿಗುತ್ತೆ. ಈಸಿ ಟು ಕ್ಲೀನ್, ಹಾಗೆ ಈಸಿ ಟು ಮೇಂಟೈನ್. ನಿಮ್ಮ ಕಿಚನ್ ಸ್ಲ್ಯಾಬ್ ಎಲ್ಲ ಎಣ್ಣೆ ಚೆಲ್ಲಿ ಮೆಸ್ಸಿ ಆಗಿ ಕಾಣಲ್ಲ. ಸೊ ಈ ಸ್ಪಾಟ್ ಡಿಸೈನ್ ಇರೋದ್ರಿಂದ ಎಣ್ಣೆ ಕಂಟ್ರೋಲ್ಡ್ ಆಗಿ ಬೀಳುತ್ತೆ. ನಿಮ್ಗೆ ಸುರಿದ ತಕ್ಷಣ ಫುಲ್ ಬೀಳೋದಿಲ್ಲ. ಹಾಗಾಗಿ ನಿಮ್ಗೆ ತುಂಬಾ ಚೆನ್ನಾಗಿ ಲುಕ್ ಕೊಡುತ್ತೆ ನಿಮ್ ಕಿಚನ್ಗೆ. ಇದು 3 ಸೈಜಸ್ ಅಲ್ಲಿ ಬರುತ್ತೆ. ಇದು 350 ml, 500 ml, ಹಾಗೇನೆ ನಿಮ್ಗೆ 1000 ml 1 ಲೀಟರ್ ಅಲ್ಲಿ ಸಿಗುತ್ತೆ. ಇದು ತುಂಬಾ ಕ್ಯೂಟ್ ಆಗಿ ಕಾಣುತ್ತೆ, ನಿಮ್ ಕಿಚನ್ಗೆ ಒಳ್ಳೆ ಲುಕ್ ಕೊಡುತ್ತೆ. ಇದು ನೋಡಿ ಮಲ್ಟಿಪರ್ಪಸ್ ಬಾಸ್ಕೆಟ್. ಇದರಲ್ಲಿ ನೀವು ಟೇಬಲ್ ಟಾಪ್ ಮೇಲೆ ಫ್ರೂಟ್ಸ್, ವೆಜಿಟೇಬಲ್ಸ್ ಏನಾದ್ರು ಇಡ್ಬೋದು, ಅಥವಾ ಬಾಟಲ್, ಸಾಸ್ ಬಾಟಲ್ಸ್ ಎಲ್ಲ ಇಡ್ಬೋದು. ಹಾಗೇನೆ ಇದು ನೋಡಿ ಪೂಜೆ ಐಟಮ್ಸ್ ತಗೊಂಡೋಗೋದು ತುಂಬಾ ಚೆನ್ನಾಗಿರುತ್ತೆ. ಅಷ್ಟೇ ಅಲ್ಲ, ನಿಮ್ ಕಾಸ್ಮೆಟಿಕ್ಸ್ ಎಲ್ಲದನ್ನು ಇದ್ರಲ್ಲಿ ಆರಾಮಾಗಿ ಸ್ಟೋರ್ ಮಾಡಿಡ್ಬೋದು. ನಿಮ್ ಲೋಷನ್ಸ್, ಬಾಡಿ ಲೋಷನ್ಸ್, ಸ್ಪ್ರೇಗಳು, ಅದೆಲ್ಲನೂ ಆರಾಮಾಗಿ ಇಟ್ಕೋಬಹುದು. ಇದು ಫೈಬರ್ ಹಾಗೆ ಮೆಟಲ್ ಎರಡರಲ್ಲೂ ಸಿಗುತ್ತೆ. ಇದು ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ನೀವು ಎಲ್ಲಾ ರೂಮಲ್ಲೂ, ಬೆಡ್ರೂಮ್ ಅಲ್ಲಿ ಲೋಷನ್ಸ್ ಅದೆಲ್ಲ ಇಟ್ಕೊಳ್ಳೋಕೆ ಯೂಸ್ ಆಗುತ್ತೆ. ನೋಡಿ ಕಿಚನ್ ಅಲ್ಲಿ ಸಾಸಸ್ ಎಲ್ಲ ಇಟ್ಕೋಬಹುದು. ಹಾಗೆ ಪೌಡರ್ಸ್, ನಿಮ್ ಮಸಾಲಾ ಪೌಡರ್ಸ್ ಎಲ್ಲ ಒಂದೇ ಬಾಕ್ಸ್ ಅಲ್ಲಿ ಆರಾಮಾಗಿ ಬಾಸ್ಕೆಟ್ ಅಲ್ಲಿ ಇಟ್ಕೋಬಹುದು. ಹಾಗೇನೆ ಟೇಬಲ್ ಟಾಪ್ ಮೇಲೆ ನೀವು ಫ್ರೂಟ್ಸ್ ಇಡ್ತೀರಾ, ವೆಜಿಟೇಬಲ್ಸ್ ಇಡ್ತೀರಾ, ಇಲ್ಲ ಸಾಸ್ಗಳು ಇಡ್ತೀರಾ, ಜ್ಯೂಸಸ್ ಇಡ್ತೀರಾ, ಏನ್ ಬೇಕಾದ್ರೂ ಆರಾಮಾಗಿ ಇಟ್ಕೊಳ್ಳೋಕೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಇದರಲ್ಲಿ ಡಿಫ್ರೆಂಟ್ ಶೇಪ್ಸ್, ಡಿಫ್ರೆಂಟ್ ಡಿಸೈನ್ಸ್, ಹಾಗೆ ಸಿಂಗಲ್ ಹ್ಯಾಂಡಲ್, ಡಬಲ್ ಹ್ಯಾಂಡಲ್ ಎಲ್ಲದ್ರಲ್ಲೂ ಸಿಗುತ್ತೆ. ಟೋಟಲಿ ನಿಮ್ ಮನೆಗೆ ಸೂಟ್ ಆಗುವಂತ ಮಲ್ಟಿಪರ್ಪಸ್ ಬಾಸ್ಕೆಟ್ಸ್. ಇದೇ ತರ ನಮ್ಮ ಕಿಚನ್ ವೇರ್ ನ ಎಕ್ಸ್ಪ್ಲೋರ್ ಮಾಡ್ತಿರ್ತೀವಿ, ಹಾಗೇನೆ ಅಪ್ಡೇಟ್ ಕೂಡ ಮಾಡ್ತಾ ಇರ್ತೀವಿ. ಸೊ ನಮ್ಮ ಕಿಚನ್ ವೇರ್ ಅಲ್ಲಿ ನಿಮ್ಮ ಕಿಚನ್ಗೆ ಏನ್ ಬೇಕು ಅಂತ ನೀವೇ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗಾಗಿ ನಮ್ಮ ಕಿಚನ್ ವೇರ್ ಹಾಗೆ ವಿಜನ್ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಿಚನ್ ನ ಅಪ್ಡೇಟ್ ಮಾಡ್ಕೋಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಆರ್ ವಾಟ್ಸ್ಆಪ್ ಮಾಡಿ, ಅವ್ರು ನಮ್ಮ ಕಿಚನ್ ವೇರ್ಗೆ ವಿಸಿಟ್ ಮಾಡಿ.